ओम गुहां प्रविष्टावात्मानौ हि तद्दर्शनात् ओम ऋतं पिबन्तौ सुकृतस्य लोके गुहां प्रविष्टौ परवे परार्धे छायातपौ ब्रह्मविदो वदन्ति पंचाग्नयो ये च त्रिनाचिकेताः। ಒಂದನೇ ಅಧ್ಯಾಯದ 2ನೇ ಪಾದದ 11ನೇ ಸೂತ್ರ ಇದು. ಈಗ ತತ್ವಪ್ರಕಾಶಕ ನಾವೀಗ ನೋಡ್ತಿದ್ದೇವೆ. ಭಗವಂತನಿಗೆ ಸೃಷ್ಟಿಕರ್ತೃತ್ವ, ಪಾಲನಕರ್ತೃತ್ವ, ನಾಶಕರ್ತೃತ್ವ ಇದೆಲ್ಲವೂ ಕೂಡ ಅವನ ಲಕ್ಷಣ. ಆ ಲಕ್ಷಣದಲ್ಲಿ ಒಂದು ಅವನು ಒಟ್ಟಾರೆ 8 ಲಕ್ಷಣಗಳಲ್ಲಿ ಒಂದು ಈ ಪಾನಕರ್ತೃತ್ವ ಅಂತ ಅನ್ನೋದು ಕೂಡ ಆಗಿದೆ. ಅದು ಭಗವಂತ ಅಲ್ಲದೇ ಮತ್ತೊಬ್ಬರಿಗೆ ಬರ್ತದಲ್ಲ, ಮತ್ತೊಬ್ಬ ತತ್ವಕ್ಕೂ ಕೂಡ ಬರ್ತದೆ. ಇಬ್ರು ಪಾನ ಮಾಡ್ತಿದ್ದಾರೆ ಅಂತ ಬಂದಿದೆ ಅಂತ ಪ್ರಶ್ನೆ. ಸರ್ವಾತೃತ್ವ, ಜಗಜ್ಜನ್ಮಾದಿ ಕಾರಣತ್ವದಲ್ಲಿ ಸರ್ವಾತೃತ್ವ ಸೇರಿಕೊಂಡಿದೆ. ಸರ್ವಾತೃತ್ವದಲ್ಲಿ ಕರ್ಮಫಲಾತೃತ್ವವು ಕೂಡ ಸೇರಿಕೊಂಡಿದೆ. ಅದು ಇಬ್ಬರಿಗೆ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅಂತ ಕಾಟಕ ಉಪನಿಷತ್ನಲ್ಲಿ ಇಬ್ಬರು ಆ ಕರ್ಮಫಲವನ್ನು ಸ್ವೀಕಾರ ಮಾಡ್ತಿದ್ದಾರೆ ಅಂತ ಬಂದಿದೆಯಲ್ಲ ಅಂತ ಪ್ರಶ್ನೆ. ಅದರ ಅರ್ಥ ನಾವೀಗ ನೋಡಿದ್ದೇವೆ. ಆ ಉಪನಿಷತ್ತಿನ ವಾಕ್ಯದ ಶ್ಲೋಕದ ಅರ್ಥ ಛಾಯಾತಪೋ ಬ್ರಹ್ಮವಿದೋ ವದಂತೀತಿ ಅಲ್ಲಿವರೆಗೆ ಆಗಿದೆ. ತದ್ಯದಾ ವಿಷ್ಣೋ ಅನ್ಯಸ್ಯೈವ ಸ್ಯಾತ್ ತದಾ ನ ತಸ್ಯ ಸರ್ವಾತೃತ್ವಂ. ಈ ಕರ್ಮಫಲ ಭೋಕ್ತೃತ್ವ ಅನ್ನೋದು ವಿಷ್ಣುವಿಗಿಂತ ಭಿನ್ನನಾದ ಮತ್ತೊಬ್ಬ ವ್ಯಕ್ತಿಗೆ ಆಗ್ತದೆ ಅಂತ ಆದ್ರೆ, ಅವನಿಗೆ ಅದು ಸರ್ವಾತೃತ್ವ ಬರೋದಾದ್ರೆ, ಆವಾಗ ತಸ್ಯ ಆ ವಿಷ್ಣುವಿಗೆ ಆ ಸರ್ವಾತೃತ್ವ ಅಂತ ಅನ್ನೋದು ಬರ್ಲಿಕ್ಕಿಲ್ಲ. ಇನ್ನ ಯದಿಚ ಅನ್ಯಸ್ಯಾಪಿ, ಇದನ್ನು ಗಮನಿಸಬೇಕು. ಹಿಂದೆ ಅನ್ಯಸ್ಯೈವ ಅಂತ, ಈಗ ಅನ್ಯಸ್ಯಾಪಿ. ಸರ್ವಾತೃತ್ವ ಅನ್ನೋದು ವಿಷ್ಣುವಿಗೇ ಇದೆ ಅಂತ ಹಿಂದಿನ, ವಿಷ್ಣುವನ್ನು ಬಿಟ್ಟು ಇನ್ನೊಬ್ಬನಿಗೇ ಇದೆ ಅಂತ ಹಿಂದಿನ ಪೂರ್ವ ಪಕ್ಷದ ಅಂಶ. ಇದರಲ್ಲಿ ವಿಷ್ಣುವಿಗೂ ಇದೆ, ಇನ್ನೊಬ್ಬರಿಗೂ ಇದೆ ಅಂತ. ಯದಿಚ ಅನ್ಯಸ್ಯಾಪಿ ಭವೇತ್ ತದಾ ಲಕ್ಷಣಸ್ಯ ಅತಿವ್ಯಾಪ್ತಿ. ಸರ್ವಾತೃತ್ವ ಅಂತ ಅನ್ನೋದು ಭಗವಂತನ ಲಕ್ಷಣ. ಆ ಲಕ್ಷಣಕ್ಕೆ ಅತಿವ್ಯಾಪ್ತಿ ಬಂತು. ವಿಷ್ಣು ಅಲ್ಲದೆ ಬೇರೆ ಕಡೆನೂ ಆ ಲಕ್ಷಣ ಬಂತು. ಆದ್ರಿಂದ ಇನ್ನು ಅನ್ಯಶೈವ ಅಂತಾದಾಗ ಆವಾಗ ವಿಷ್ಣುವಿನಲ್ಲಿ ಅಸಂಭವ ಬಂತು. ಲಕ್ಷಣಕ್ಕೆ 3 ದೋಷಗಳು: ಅಸಂಭವ, ಅವ್ಯಾಪ್ತಿ ಮತ್ತು ಅತಿವ್ಯಾಪ್ತಿ ಅಂತ. ಅಲ್ಲಿ ಹಿಂದೆ ಅಸಂಭವ ಅಂತ ಹೇಳಲಿಲ್ಲ, ನಾವು ಅದನ್ನು ತಿಳ್ಕೊಳ್ಬೇಕಷ್ಟೆ. ಈ ಲಕ್ಷಣ ಅಂತ ಅನ್ನೋದು ಎಲ್ಲಾ ಲಕ್ಷ್ಯಗಳಲ್ಲಿ ಬರದೇ ಹೋದ್ರೆ ಅದನ್ನ ವ್ಯಾಪ್ತಿ ಅಂತ ಅಂತಾರೆ. ಕೆಲವು ಲಕ್ಷ್ಯದ ಕೆಲವು ಭಾಗಗಳಲ್ಲಿ ಬಂತು, ಕೆಲವು ಕಡೆ ಬರಲಿಲ್ಲ. ಲಕ್ಷ್ಯಗಳೇ ಅನೇಕ ಇರ್ತವೆ, ಕೆಲವು ಕಡೆ ಬರಲಿಲ್ಲ, ಕೆಲವು ಕಡೆ ಬಂದ್ರೆ ಅದನ್ನ ಅವ್ಯಾಪ್ತಿ ಅಂತ ಅಂತಾರೆ. ಎಲ್ಲ ಕಡೆ ವ್ಯಾಪಿಸಿಕೊಂಡಿಲ್ಲ ಅಂತ ಅರ್ಥ ವ್ಯಾಪ್ತಿ ಅಂತ ಅನ್ನೋದಕ್ಕೆ. ಅತಿವ್ಯಾಪ್ತಿ ಅಂದ್ರೆ, ಅತಿ ಅಂದ್ರೆ ಹೆಚ್ಚಿಗೆ ಅಂತ ಅರ್ಥ. ಲಕ್ಷ್ಯವನ್ನು ಬಿಟ್ಟು ಕೂಡ ಕೆಲವು ಕಡೆ ಇದೆ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಅಸಂಭವ ಅಂದ್ರೆ ಲಕ್ಷ್ಯದಲ್ಲಿ ಬರಲೇ ಇಲ್ಲ ಅಂತ. ಈಗ ಸರ್ವಾತೃತ್ವ ಅನ್ನೋದು ವಿಷ್ಣು ಅನ್ಯಸ್ಯೈವ, ಇನ್ನೊಬ್ಬನಿಗೇ ಬಂತು ಅಂತ ಆದ್ರೆ ವಿಷ್ಣುವಿಗೆ ಬರಲೇ ಇಲ್ಲ ಅಂತ ಅರ್ಥ. ಅದರಿಂದ ವಿಷ್ಣುವಿನಲ್ಲಿ ಅದಕ್ಕೆ ಅಸಂಭವ ದೋಷ. ಬೇರೆ ಯಾರಲ್ಲೋ ಇರುವಂತಹ ಲಕ್ಷಣವನ್ನು ವಿಷ್ಣುವಿನಲ್ಲಿ ನೀವು ಹೇಳಿ ಕೊಟ್ಟಿದ್ದೀರಿ, ಅದರಿಂದ ಅಸಂಭವ ದೋಷ ಅಥವಾ ಅವ್ಯಾಪ್ತಿ ದೋಷ. ಇತಿ ಅವಶ್ಯಂ ನಿರ್ಣಯಮೇವ. ಆದ್ರಿಂದ ಈಗ ನಾವಲ್ಲಿ ಅದನ್ನ ನಿರ್ಣಯ ಮಾಡಬೇಕಾದಂತಹ ವಿಷಯ ಇದೆ. ಅವಶ್ಯವಾಗಿ ನಿರ್ಣಯ ಮಾಡಲೇಬೇಕು ಈ ವಿಷಯವನ್ನು. ತತ್ ಕರ್ಮಫಲ ಭೋಕ್ತೃತ್ವ ವಿಷಯ. ಈ ಅಧಿಕರಣಕ್ಕೆ ವಿಷಯ ಏನು ಅಂದ್ರೆ ಆ ಕರ್ಮಫಲವನ್ನು ಭೋಗಿಸುವಿಕೆ ಅನ್ನೋದೇ ವಿಷಯ. ಸಂದೇಹ ಏನು? ವಿಷ್ಣು ಅನ್ಯಸ್ಯವ, ವಿಷ್ಣುವಿಗಿದೆಯೋ ಮತ್ತಾರಿಗೋ ಇದೆಯೋ ಅಂತ ಸಂಶಯ. ಸರಿ, ಸಂಶಯ ಬರಲಿಕ್ಕೆ ಕಾರಣ ಏನು ಅಂದ್ರೆ ಸರ್ವಾತೃತ್ವೋಕ್ತಿ ಅನ್ಯತ್ರ ಪ್ರಸಿದ್ಧಿಶ್ಚ ಸಂದೇಹ ಬೀಜಂ. ಈ ಹಿಂದಿನ ಅಧಿಕರಣಗಳಲ್ಲಿ ನೀವು ಪ್ರತಿಪಾದನೆ ಮಾಡಿದ್ದೀರಿ ಅವನೇ ಸರ್ವಾತ್ಮ ಅಂತ. ಈ ಅದಿತಿ ಶಬ್ದ ವಾಚ್ಯನಾದವನು ಅವನೇ ಅನ್ನೋದನ್ನೆಲ್ಲ ಪ್ರತಿಪಾದನೆ ಮಾಡಿ ಹಿಂದಿನ ಅತೃತ್ವಾಧಿಕರಣದಲ್ಲಿ ಅದನ್ನು ನೀವು ತತ್ವವಾದಿಗಳು ಪ್ರತಿಪಾದನೆ ಮಾಡಿದ್ದೀರಿ.
ಸರ್ವಾತ್ತ, ಸರ್ವವನ್ನು ತಿನ್ನುವವನು ಅಂತ. ಹೀಗೆ ಸರ್ವಾತೃತ್ವ ಉಕ್ತಿ, ಎಲ್ಲವನ್ನು ತಿನ್ನುವವನು ಅಂತ ಹೇಳಿದ್ದೇನಿದೆ ಅದು ನೀವು ತತ್ವವಾದಿಗಳು ಈ ಹಿಂದೆ ಮಾಡಿದಂತಹ ವಿಚಾರ. ಹೀಗೆ ತತ್ವವಾದಿಗಳಿಗೆ ಆ ಅಂಶ ಅಂತನ್ನೋದು ಸಹಾಯಕವಾಗಿದೆ. ಇನ್ನು ಅನ್ಯತ್ರ ಪ್ರಸಿದ್ಧ ಇಷ್ಟೇ, ವಿಷ್ಣುವನ್ನು ಬಿಟ್ಟು ಬೇರೆ ಯಾರೋ ಇಬ್ರು ಇದ್ದಾರಲ್ಲ ಅವರಲ್ಲೂ ಕೂಡ ಇಲ್ಲಿ ಕಾಣಿಸ್ತದೆಯಲ್ಲ. ಈಗ ಈ ಕಾಟಕೋಪನಿಷತ್ತು ಗಮನಿಸಿದರೆ ಅಲ್ಲಿ ಇದೆಲ್ಲವೂ ಕೂಡ ಕಂಡು ಬಂದಿದೆ. ಪೂರ್ವಪಕ್ಷ ಮಾಡುವವರಿಗೆ ಕಾಟಕೋಪನಿಷತ್ತು ಸಹಾಯಕ, ಮತ್ತು ಸಿದ್ಧಾಂತಿಗಳಿಗೆ ಸರ್ವಾತೃತ್ವವನ್ನು, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತೆ ಸರ್ವಾತೃತ್ವ ಅಂತನ್ನೋದು ಅವರ ಪಕ್ಷಕ್ಕೆ ಸಹಾಯಕ ಆಗ್ತದೆ. ಹೀಗೆ ಅಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಹೊಂದಿಕೊಂಡಂತೆ ಸ್ವಲ್ಪ ಭಾವದೀಪದಲ್ಲಿ ಇರುವಂತಹ ವಿಷಯಗಳನ್ನ ಗಮನಿಸಬೇಕು. ಭಾವದೀಪದಲ್ಲಿ 728ನೇ ಪುಟದಲ್ಲಿ ಅಲ್ಲಿ ಪಂಚ ಅಂತಿದೆ. ಪಂಚಯಜ್ಞಗಳು ಯಾವ್ದಾವುದು ಅಂತ ಅದನ್ನ ಈ ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದೇವೆ. ಅದನ್ನ ಪಂಚವಾ ಈತೆ ಮಹಾಯಜ್ಞ ಇತ್ಯಾದಿ ತೈತ್ರಿಯೋಕ್ತ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ರೂಪ ಪಂಚಯಜ್ಞವ, ಇವು 5 ಯಜ್ಞಗಳು. ಅಥವಾ ಈ ಗೌತಮ ಈ ಛಾಂದೋಗ್ಯ ಉಪನಿಷತ್ತಿನ ಹೇಳುವಂತೆ ಛಾಂದೋಗ್ಯ ಪಂಚಮಾಧ್ಯಾಯ ಆದವು, ಅಲ್ಲೇ ಮುಂದೆ ಇದೆ ನೋಡಿ, ಧೂಪರ್ಜನ್ಯೇತಿ ಅಂತ. ಅಸೌವಾವಲೋಕೋ ಗೌತಮಾಗ್ನಿ, ನಾವು ಅದನ್ನು ನೋಡಿದ್ದೇವೆ ಮೊನ್ನೆ. ಟಿಪ್ಪಣಿಯಲ್ಲಿ ಇದನ್ನು ಗಮನಿಸಿದ್ರೆ ನಮಗೆ ಮತ್ತೊಂದ್ಸರಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿದೆ. ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದ ಆರಂಭದಲ್ಲಿ ಹೇಳಲ್ಪಟ್ಟಂತಹ ದ್ಯು, ಪರ್ಜನ್ಯ, ಪೃಥ್ವಿ, ಪುರುಷ, ಯೋಷಿತ್ ಅನ್ನುವಂಥ 5 ಅಗ್ನಿಗಳು ಅಂತ ಅದರ ಅರ್ಥ. ನಾಚಿಕೇತಾಹ ಅಂತಿದೆ, ಅದನ್ನು ಗಮನಿಸಿರಿ. ನಾಚಿಕೇತ ನಾಮಕ ಇಷ್ಟಕಚ್ಚಿತವಂತಹ ಇತ್ಯರ್ಥಃ. ಅಲ್ಲಿ ಸ್ವರ್ಗಮಗ್ನಿಂ ನಾಚಿಕೇತ ಅಂತೇನು ಕಾಟಕೋಪನಿಷತ್ನಲ್ಲಿ ಯಮ ಹೇಳಿದ್ದಾನೆ, ಅದಕ್ಕನುಸಾರವಾಗಿ ಈ ಇಷ್ಟಕಾಚಿತವಂತ ನಾವು ಅಗ್ನಿಚಯನ ಅಂತ ಅನ್ನೋದನ್ನ ಏನಂತ ಈ ಹಿಂದೆ ನಾವು ನೋಡಿದ್ದೀವಿ, ಒಂದು ಕಡೆ ಒಂದು ಪ್ರಸಂಗ ಬಂದಿತ್ತು. ಚಯನ ಅಂದ್ರೆ ಆ ಇಟ್ಟಿಗೆಗಳನ್ನು ಒಂದು ನಿರ್ದಿಷ್ಟವಾದ ಆಕಾರದಲ್ಲಿ, ಗರುಡ ಇತ್ಯಾದಿ ಆಕಾರದಲ್ಲಿ ಅದನ್ನು ಜೋಡಿಸುವುದು, ಯಜ್ಞ ಕುಂಡವನ್ನ ಅಂತೆಲ್ಲ ನೋಡಿದ್ದೀವಿ. ಇಷ್ಟಕಚಿತವಂತಹ, ಇಷ್ಟಕ ಅಂದ್ರೆ ಇಟ್ಟಿಗೆಗಳು, ಅದನ್ನ ಜೋಡಿಸುವುದು. ಅಲ್ಲಿ ನಾಚಿಕೇತ ನಾಮಕ, ನಾಚಿಕೇತ ಅನ್ನುವ ಹೆಸರು ಆ ಚಯನಕ್ಕೆ, ಆ ಒಂದು ಪ್ರಕ್ರಿಯೆ ಇತ್ಯಾದಿಗಳಿಗೆ ಅದನ್ನು ಮಾಡಿದವರು ಅಂತ ಅಭಿಪ್ರಾಯ ಆಗ್ತದೆ. ಸದಸತಾಂ ಛಾಯಾತಪಯೋಹೋ ಇವ, ಸಜ್ಜನರಿಗೆ ನೆರಳಿನಂತೆ ದುರ್ಜನರಿಗೆ ಬಿಸಿಲಿನಂತೆ ಇರ್ತಾನೆ ಅಂತ ಅದರ ತಾತ್ಪರ್ಯ. ಇಲ್ಲಿ 729ನೇ ಪುಟದಲ್ಲಿ ನ ತಸ್ಯ ಅಂತಿದೆ. ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಹೇಳಿದ ವಿಷಯನ ಟಿಪ್ಪಣಿಗೆ ಅನುಸಾರವಾಗಿ ಅಷ್ಟೇ ಗಮನಿಸಬೇಕು. ತಜ್ಜದ ವಿಷ್ಣೋ ಅನ್ಯಸ್ಯ ಅಂತ ಹೀಗೆ ಬಂದು, ಅನ್ಯಸ್ಯೈವ ಅಂತ ನಾವು ಹೇಳಿದ್ವಲ್ಲ, ವಿಷ್ಣು ಅನ್ಯಸ್ಯೈವ ತದಾ ಸ್ಯಾತ್ ನ ತಸ್ಯ ಸರ್ವಾತೃತ್ವಂ ಸ್ಯಾತ್, ವಿಷ್ಣುವಿಗೆ ಸರ್ವಾತೃತ್ವ ಬರ್ಲಿಕ್ಕಿಲ್ಲ ಅಂತ. ತಥಾಚ ಲಕ್ಷಣಂ ಅಸಂಭವಿ ಇತ್ಯರ್ಥ, ಆವಾಗ ಲಕ್ಷಣಕ್ಕೆ ಅಸಂಭವ ದೋಷ ಬರ್ತದೆ ಅಂತ ಅದರ ತಾತ್ಪರ್ಯ. ಅದನ್ನು ಗುರುತು ಮಾಡಿಕೊಳ್ರಿ. ಏಕದೇಶ ವೈಕಲ್ಯಾತ್, ನೀವೇ ಲಕ್ಷಣ ಹೇಳಿಕ್ ಹೊರಟ್ರಿ, ಅದರಲ್ಲಿ ಒಂದು ಲಕ್ಷಣದಲ್ಲಿ ಒಂದು ಭಾಗ ಈ ಲಕ್ಷಣದಲ್ಲಿ ಬರಲೇ ಇಲ್ಲ, ಆದ್ರಿಂದ ಅಸಂಭವ ದೋಷ ಅಂತ. ಅತಿವ್ಯಾಪ್ತಿ ಅಂತ ಮುಂದೆ ಇದೆ. ಈಶ್ವರವು ಜೀವಸ್ಯಾಪಿ ಸ್ವಾತಂತ್ರ್ಯೇನ ಕರ್ಮಫಲ ಭೋಕ್ತೃತ್ವೇ, ಈಶ್ವರ ಹೇಗೆ ಸ್ವತಂತ್ರನಾಗಿ ಕರ್ಮಫಲ ಭೋಗ್ತಾನೋ ಹಾಗೆ ಜೀವನು ಕೂಡ ಸ್ವತಂತ್ರವಾಗಿ ಕರ್ಮಫಲ ಭೋಗ್ತಾ ಅಂತಾದ್ರೆ ಸರ್ವಾತೃತ್ವಸ್ಯಾಪಿ ಪ್ರಸಂಗೇನ, ಅವನಲ್ಲೇ ಸರ್ವಾತೃತ್ವವೂ ಬಂತಾದ್ರಿಂದ ಅತಿವ್ಯಾಪ್ತಿ ಅಂತ ಇಷ್ಟದ ತಾತ್ಪರ್ಯ. ಈ ಕಾಟಕ ಉಪನಿಷತ್ತಿನಲ್ಲಿ ಅದರ ಭಾಷೆ ಇತ್ಯಾದಿ ಸ್ವಲ್ಪ ಗಮನಿಸಬೇಕು. ತ್ರಿನಾಚಿಕೇತ ಅಂತ, ನಾಚಿಕೇತಾಗ್ನಿಯನ್ನ 3 ಬಾರಿ ಚಯನ ಮಾಡಿದವರು ಅಂತ ಹೀಗೆಲ್ಲ ಬಂತಲ್ಲ, ಇದು ಆ ಉಪನಿಷತ್ತಿನಲ್ಲೇ ಇಲ್ಲೆಲ್ಲ ಬಂದಿದೆ. ನಾವೀಗೇನು ಶ್ರುತಂಪಿ ಬಂತು ಸುಕೃತಸ್ಯ ಲೋಕೆ ಅಂತ ನೋಡಿದ್ವಲ್ಲ, ಅದಕ್ಕಿಂತ ಹಿಂದೆ ಈ ಒಂದಿಷ್ಟು ವಿಷಯ ಬಂದಿದೆ. ಲೋಕಾದಿಮಗ್ನಿಂ ತಮುವಾಚ ತಸ್ಮೈ, ಈ
ಸಮಸ್ತ ಲೋಕಗಳ ಸೃಷ್ಟಿಗೆ ಆಧಾರವಾದಂತಹ ಅಗ್ನಿಯಲ್ಲಿರುವಂತಹ ಅಗ್ನಿ ಎಂಬ ರೂಪವನ್ನ ಯಮ ನಚಿಕೇತನಿಗೆ ಉಪದೇಶ ಮಾಡಿದ ಅಂತ. ಇದು 14ನೆಯ ಮಂತ್ರ. ಆ ಅಗ್ನಿಯ ಕುರಿತು ಉಪದೇಶ ಮಾಡಿದ ಯಮ ಅವನಿಗೆ. ಯಾ ಇಷ್ಟಕಾಹ ಯಾವತೀರ್ವ ಯಥಾವ. ಮತ್ತೆ ಆ ಇಟ್ಟಿಗೆಗಳಲ್ಲಿರುವ ಭಗವಂತನ ರೂಪಗಳು, ಇಟ್ಟಿಗೆಗಳ ಸಂಖ್ಯೆ, ಇಟ್ಟಿಗೆಗಳ ಗಾತ್ರ ಇದನ್ನೆಲ್ಲವನ್ನು ಕೂಡ ಉಪದೇಶ ಮಾಡಿದ. ಸಚಾಪಿ ತತ್ ಪ್ರತ್ಯವದತ್ ಯಥೋಕ್ತಂ. ನಚಿಕೇತ ಕುಶಾಗ್ರಮತಿಯಾಗಿದ್ದ. ಅವನೇನು ಯಮ ವರ್ಣನೆ ಮಾಡಿದ ಅದನ್ನೆಲ್ಲ ಆತನಿಗೆ ಮರಳಿ ಒಪ್ಪಿಸಿದ. ಅದರಿಂದ ಸಂತೋಷ ಆಯಿತು ಯಮನಿಗೆ. ಅದಕ್ಕೆ ಭಾಷ್ಯದಲ್ಲಿ ಇಷ್ಟಕಾ ದೇವತಾ ವಿಷ್ಣು ಷಷ್ಟ್ಯುತ್ತರ ಶತತ್ರಿಕಂ ಯಥಾವದೇವ ವಿಜ್ಞಾಯ ಮುಚ್ಯತೆ ಕರ್ಮಬಂಧನಾತ್. ಈ ಅಗ್ನಿ ನಾಮಕನಾದ ಅಗ್ನಿಯಲ್ಲಿರುವಂತಹ ಭಗವಂತ ಸಮಸ್ತ ಜಗತ್ತಿನ ಸೃಷ್ಟಿಗೆ ಅವನೇ ಪ್ರೇರಕ, ಅವನೇ ಕಾರಣ. ಇಂಥ ಭಗವಂತನನ್ನು ತಿಳಿದ್ರೆ ಸಂಸಾರದಿಂದ ಮುಕ್ತನಾಗ್ತಾನೆ ಜೀವ. ಅಲ್ಲಿ ಯಾ ಇಷ್ಟಕಾಹ ಅಂತ ಹೀಗೆ ಬಂದಿದೆಯಲ್ಲ, ಯಾ ಇಷ್ಟಕಾಹ ಅಂತ ಮಾತಿಗೆಲ್ಲ ಏನರ್ಥ? ಯಾವತೀರ್ವ ಯಥಾವ ಅಂತಂದ್ರೆ ಎಷ್ಟು ಇಟ್ಟಿಗೆಗಳಿವೆಯೋ ಅಂತ ಅಷ್ಟೇ ಅರ್ಥ ಅಲ್ಲ. ಇಟ್ಟಿಗೆಗಳಲ್ಲಿರುವಂತಹ ಭಗವಂತನ ರೂಪಗಳು. ಇಟ್ಟಿಗೆಗಳಲ್ಲಿ ಅಭಿಮಾನಿ ದೇವತೆಗಳಾಗಿರುವ ವಿಷ್ಣುವಿನ 360 ರೂಪಗಳನ್ನು ಅಂತ ಅಲ್ಲೊಂದ್ ಕಡೆ ಅನುವಾದ ಮಾಡಿದ್ದಾರೆ. ಅದಷ್ಟು ಒಳ್ಳೆ ಅನುವಾದ ಅಲ್ಲ ನೋಡಿ. ಇದನ್ನೆಲ್ಲ ಈ ಅನುವಾದಗಳು ಮಾಡಿದವರು ಎಲ್ಲ ನಮ್ಮ ಗುರುಗಳು, ನಮ್ಮ ಹಿರಿಯರೇ ಇರ್ತಾರೆ. ಇಟ್ಟಿಗೆಗಳಲ್ಲಿ ಅಭಿಮಾನಿ ದೇವತೆಗಳಾಗಿ ವಿಷ್ಣು ಇರೋದಿಲ್ಲ. ವಿಷ್ಣು ಯಾವತ್ತೂ ಕೂಡ ಅಭಿಮಾನಿ ಅಲ್ಲ. ಇಟ್ಟಿಗೆಗಳಲ್ಲಿ ದೇವತೆಗಳಿರ್ತಾರೆ, ಅಭಿಮಾನಿ ದೇವತೆಗಳಾಗಿ ಬೇರೆಯವರು ಕೆಲವರು ಇರ್ತಾರೆ. ಅವರಲ್ಲಿ ವಿಷ್ಣುವಾಗಿರ್ತಾನೆ ಅಷ್ಟೇ. ಅಥವಾ ಅಭಿಮಾನಿ ಅನ್ನೋದನ್ನು ತೆಗೆದು ಬಿಟ್ರೆ ಇಟ್ಟಿಗೆಗಳಲ್ಲಿ ಭಗವಂತ ಇರ್ತಾನೆ. ಇಷ್ಟನ್ನೇ ತಿಳ್ಕೋಬೇಕು. ಇಷ್ಟಕಾಹ ಅಂದ್ರೆ ಇಷ್ಟಕಾ ದೇವತಾಹ. ಇಷ್ಟಕಾ ದೇವತಾಂ ವಿಷ್ಣು. ಇಷ್ಟಿಕೆಗಳ ದೇವತೆಯಾದ ವಿಷ್ಣುವನ್ನು, ಅವನ 360 ರೂಪಗಳನ್ನು ಯಾರು ತಿಳ್ಕೋತಾನೆ ಅವನು ಸಂಸಾರದಿಂದ ಮುಕ್ತನಾಗ್ತಾನೆ ಅಂತ ಅದರ ತಾತ್ಪರ್ಯ ಇದೆ. ಅಭಿಮಾನಿಗಳು ಅನ್ನೋದೊಂದು ಪದದ ಬಗ್ಗೆ ಮಾತ್ರ ಸ್ವಲ್ಪ ಗಮನ ಇದ್ರೆ ಸಾಕು. ಮುಂದೆ ಇಟ್ಟಿಗೆಗಳಲ್ಲಿ ಭಗವಂತನ ರೂಪಗಳು ಎಷ್ಟು ಅಂತಿದೆ, ಅದನ್ನ ಐತರೇಯ ಭಾಷ್ಯದಲ್ಲಿ ಒಂದು ರೀತಿ ಇದೆ, ಇಲ್ಲಿ 360 ಅಂತಿದೆ. ಅದನ್ನೆಲ್ಲ ಹೇಗೆ ತಿಳ್ಕೋಬೇಕು ಅನ್ನೋದನ್ನ ಅಲ್ಲಿ ವಿವರಿಸಿದ್ದಾರೆ. ವೇದೇಶಿ ಟೀಕಾದಲ್ಲಿ ಅದನ್ನು ಹೇಳಿದ್ದಾರೆ ಅಂತ. ಅದನ್ನ ನಾವು ಈಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೆಚ್ಚೇನು ನೋಡೋದು ಬೇಡ. ಐತರೇಯ ಉಪನಿಷತ್ನಲ್ಲಿ ಕೌಂಠರವ್ಯ ಅಂತ ಒಬ್ಬ ಮುನಿ, ಅವನ ಮತಕ್ಕನುಸಾರವಾಗಿ ಹೇಳಿದ್ದಾರೆ. ಇಲ್ಲಿ ಬೇರೆಯವ್ರ ಮತಕ್ಕನುಸಾರವಾಗಿ ಹೇಳಿದ್ದಾರೆ. ಹೀಗೆ ಆ ಎರಡೂ ಉಪನಿಷತ್ತಿನ ವಿವರಣೆಗಳಿಗೆ ಯಾವುದೇ ರೀತಿಯಾದ ವಿರೋಧ ಇಲ್ಲ. ತಮಬ್ರವೀತ್ ಪ್ರೀಯಮಾಣೋ ಮಹಾತ್ಮ ವರಂ ತವೇಹಾದ್ಯ ದದಾಮಿ ಭೂಯಃ ತವೈವ ನಾಮ್ನಾ ಭವಿತಾಯಮಗ್ನಿ ಶೃಂಕಾಂಚೇಕಾಂ ಅನೇಕ ರೂಪಾಂ ಗ್ರಹಾಣ. ಅವನು ಬಹಳ ಸಂತೋಷ ಆಯಿತು ಯಮನಿಗೆ. ನಚಿಕೇತನಿಗೆ ಹೇಳಿದ, ಇನ್ನೂ ಒಂದು ವರ ಕೊಡ್ತೇನೆ. ಅದೇನು ಅಂದ್ರೆ, ನಾನು ನಿನಗೀಗ ಅಗ್ನಿಯ ರೂಪವನ್ನು ಉಪದೇಶ ಮಾಡಿದ್ನಲ್ಲ, ಅಗ್ನಿಯಲ್ಲಿರುವ ಭಗವಂತನ ರೂಪವನ್ನ, ಆ ಅಗ್ನಿಗೆ ಅದಕ್ಕೆ ನಾಚಿಕೇತ ಅಗ್ನಿ ಎಂಬ ಹೆಸರೇ ಬರಲಿ, ನಿನ್ನ ಹೆಸರಿನಿಂದಲೇ ಅದು ಮುಂದೆ ಪ್ರಸಿದ್ಧ ಆಗ್ತದೆ ಅಂತ ಹೇಳಿದ್ದಾರೆ. ಮತ್ತೆ ಅದನ್ನ ಮಾಡಿದವನಿಗೆ ಏನು ಫಲ? ತ್ರಿನಾಚಿಕೇತ ತ್ರಿಭಿರೇತ್ಯ ಸಂಧಿಂ. 3 ವೇದಗಳಲ್ಲಿ ಹೇಳಿದಂತೆ ಭಗವಂತನ ಸ್ವರೂಪವನ್ನು ತಿಳ್ಕೊಂಡು ಯಾವನಾದ್ರೂ ಒಬ್ಬ ಸಾಧಕ ನಾಚಿಕೇತಾಗ್ನಿಯನ್ನು ಚಯನ ಮಾಡಿದರೆ, ಇಟ್ಟಿಗೆಗಳಲ್ಲಿ ಭಗವಂತನ ರೂಪ ಇತ್ಯಾದಿಗಳನ್ನ ತಿಳ್ಕೊಂಡು ಈ ಎಲ್ಲ ಕರ್ಮಗಳನ್ನು ಮಾಡಿದರೆ, ಯಜ್ಞ ದಾನ ತಪಸ್ಸು ಮೊದಲಾದ ಕರ್ಮಗಳನ್ನು ಮಾಡಿದರೆ, ಅವನು ಬ್ರಹ್ಮಯಜ್ಞಂ ದೇವಮೇಢ್ಯಂ ವಿಜಿತ್ವ ತ್ರಿಕರ್ಮ ಕೃತ್ ಅಂತದೆ ನೋಡಿ. 3 ಕರ್ಮಗಳನ್ನು ಮಾಡುವುದು. 3 ಕರ್ಮಗಳನ್ನು, ಯಜ್ಞ ದಾನ ತಪಸ್ಸು ಅನ್ನೋ ಕರ್ಮಗಳನ್ನು ಮಾಡುವುದು. ಅದನ್ನು ಮಾಡಿದರೆ ಅವನಿಗೆ ಸಂಸಾರದಿಂದ ದಾಟಿ ಹೋಗ್ಲಿಕ್ಕೆ ಅತ್ಯಂತ ಸುಲಭ ಆಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಇದು ತ್ರಿನಾಚಿಕೇತ ಅಂತ ಹೀಗೆಲ್ಲ ಏನು ಬಂದಿದೆ. ಅದೇ ಮುಂದೆ ನಾವೀಗ ನೋಡಿದ್ವಲ್ಲ, ಕೃತಂಪಿ ಬಂತು ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೋ ಪರಮೇ ಪರಾರ್ಧೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಅಂತೇನು ಮಂತ್ರ ನೋಡಿದ್ವಲ್ಲ, ಅಲ್ಲೂ ಕೂಡ ತ್ರಿನಾಚಿಕೇತ ಅಂತ ಇದೇ ಮಾತೆ ಬಂದಿರೋದು. ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯತ್ರ ತ್ರಿನಾಚಿಕೇತಾಹ ಅಂತ. ತ್ರಿನಾಚಿಕೇತಾಹ ಅನ್ನೋದು ವ್ಯಕ್ತಿಗೆ ವಿಶೇಷಣ ಆಗ್ತದೆ. ಅದನ್ನು ಮಾಡಿದ ವ್ಯಕ್ತಿಗಳಿಗೆ ತ್ರಿನಾಚಿಕೇತರು ಅಂತಂತಾರೆ. ಈ ಯಮ ನಚಿಕೇತನಿಗೆ ಉಪದೇಶ ಮಾಡಿದಂತೆ ಆ ರೂಪಗಳನ್ನೆಲ್ಲ ತಿಳ್ಕೊಂಡು ಆ ಅಗ್ನಿಯಲ್ಲಿರುವ ಭಗವಂತನನ್ನು ಆರಾಧನೆ ಮಾಡಿದವನಿಗೆ ಅದನ್ನು ಹೇಳ್ತಾರೆ. ಇದು ನಮ್ಗೆ ಗೊತ್ತಿರ್ಬೇಕು. ಈಗ ಇದೆಲ್ಲ ಬಳಕೆಯಲ್ಲೇ ಇರೋದಿಲ್ಲ.
ನಮ್ಗೆ ಈಗಿರೋ ಸಂಧಿ ಶಾಂತಿಗಳು ಕೆಲವು ಯಾವ ಹೋಮಗಳು ಅವು ಕೆಲವು ಮಾತ್ರ, ಅಂಥವೆಲ್ಲ ಕೆಲವು ವೇದೋಕ್ತವಾದ ಹೋಮಗಳೆಲ್ಲ ಈಗ ತಪ್ಪಿ ಹೋಗಿವೆ. ಅದರಿಂದ ಈಗ ಅದು ಇರೋದಿಲ್ಲ, ಕಾಣಿಸ್ಲಿಕ್ಕಿಲ್ಲ. ನ ಪರಮಾತ್ಮನ ಏವ ಇದಂ ಕರ್ಮಫಲ ಭೋಕ್ತೃತ್ವ ಉಚ್ಯತೆ ಅಪಿತು ಜೀವ ಸಹಿತ ಸೇತಿ ಪೂರ್ವಪಕ್ಷ. ಟೀಕಾದಲ್ಲಿ ಪರಮಾತ್ಮನಿಗೆ ಈ ಸರ್ವಾತೃತ್ವ ಅಂತ ಬರ್ತದಂತೆ, ಅವನೊಬ್ಬನಿಗೆ ಬರೋದಿಲ್ಲ, ಹೊರತು ಜೀವನ ಜೊತೆಗೂಡಿದ ಪರಮಾತ್ಮನಿಗೆ ಬರ್ತದೆ ಅಂತ ಪೂರ್ವಪಕ್ಷ. ಪಿಬಂತಾವಿತಿ ದ್ವಿವಚನ ಶ್ರುತೆ. ಯಾಕೆಂದ್ರೆ ಋತಂ ಪಿಬಂತವು ಅಂತ ದ್ವಿವಚನ ಇದೆ. ಆ ದ್ವಿವಚನವನ್ನು ಗಮನಿಸಿದ್ರೆ ಅದು ಇಬ್ರು ಅಂತ ಹೇಳ್ಬೇಕಲ್ಲ, ಇಬ್ರು ಅಂತ ಹೇಳುವುದೇ ಉಚಿತ ಆಗ್ತದೆ ಅಂತ ಅವರ ತಾತ್ಪರ್ಯ, ಪ್ರಶ್ನೆ ಮಾಡುವ ತಾತ್ಪರ್ಯ. ನೀವು ದ್ವಿವಚನ ಬಂದಲ್ಲೆಲ್ಲ ದ್ವಿತ್ವವನ್ನು ನೀವೇ ಹೇಳ್ತಾ ಇದ್ದೀರಲ್ಲ, ದ್ವಾಸುಪರ್ಣ ಅಂತ ಎಲ್ಲ ಕಡೆನೂ ಕೂಡ ನೀವು ದ್ವಿತ್ವವನ್ನ ಹೇಳ್ತಾ ಇದ್ದೀರಿ. ಅದನ್ನ 729ನೇ ಪುಟದಲ್ಲಿ ಭಾವದೀಪ ಟಿಪ್ಪಣಿಯಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ನ ಪರಮಾತ್ಮನ ಏವ ಇತಿ ಋತಂ ಪಿಬಂತವ್ ಎಂಬಲ್ಲಿ ಶ್ರುತಿಯಲ್ಲಿ ದ್ವಿವಚನ ಇದೆ. ದ್ವಿವಚನ ಶ್ರುತಿಯರಪಿ ಕಥಂ, ಅಲ್ಲಿ ಮುಂದೆ ನಿರ್ಭೇದ ವಿಷ್ಣು ದ್ವಿತ್ವಸ್ಯ ಅಯೋಗೇನ ಶ್ರುತೇ ರೀತಿ ಅಂತ ಒಂದು ಪ್ರತೀಕ ಇದೆ. ವಿಷ್ಣುವಿನಲ್ಲಿ ಸ್ವಗತ ಭೇದ ಇಲ್ಲ, ಅಂಥವನಿಗೆ ದ್ವಿತ್ವ ಬರೋದು ಹೇಗೆ? ಆದ್ರಿಂದ ಆ ದ್ವಿತ್ವವನ್ನು ನಾವು ಭಗವಂತನಲ್ಲಿ ಹೊಂದಿಸಬೇಕಾದ್ರೆ ವಿಷ್ಣು ಒಬ್ಬ ಇದ್ದಾನೆ, ಮತ್ತೊಬ್ಬ ವ್ಯಕ್ತಿ ಇದ್ದಾನೆ ಅಂತಾನೆ ಹೇಳ್ಬೇಕಾಗ್ತದೆ. ಅದು ದ್ವೈಕಯೋ ದ್ವಿವಚನೈಕ ವಚನೆ ಅಂತ ಆ ಸೂತ್ರಗಳೆಲ್ಲ ನಾನು ಇಲ್ಲೇನು ಹೇಳ್ತಾ ಇಲ್ಲ. ಒಂದು ವಿಷ್ಣು ಸ್ವಗತ ಭೇದ ವಿವರ್ಜಿತ ಆದ್ರಿಂದ ಆ ಉಪನಿಷತ್ತಿನಲ್ಲಿರುವ ದ್ವಿವಚನವನ್ನು ಹೊಂದಿಸಬೇಕಾದ್ರೆ ವಿಷ್ಣು ಒಬ್ಬ ಇದ್ದಾನೆ, ಇನ್ನೂ ಒಬ್ಬ ಇದ್ದಾನೆ, ವಿಷ್ಣುವಿಗಿಂತ ಭಿನ್ನನಾದ ಇನ್ನೊಬ್ಬ ಇದ್ದಾನೆ ಅಂತಾನೆ ಅರ್ಥ ಮಾಡಬೇಕು. ಇಲ್ಲದೆ ಹೋದ್ರೆ ದ್ವಾಸಪರ್ಣ ಅನ್ನುವಲ್ಲಿ ಆದ್ರೂ ಇಬ್ಬರು ಹಕ್ಕಿಗಳಿದ್ದಾರೆ, ಒಂದು ಜೀವ ಎಂಬ ಹಕ್ಕಿ, ಒಂದು ಪರಮಾತ್ಮ ಎಂಬ ಹಕ್ಕಿ ಅಂತ ಹೇಗೆ ಅರ್ಥ ಮಾಡ್ತೀರಿ? ಅಲ್ಲಿ ಮಾಡಿದ್ದೀರಾದ್ರಿಂದ ಇಲ್ಲಿ ಕೂಡ ಹಾಗೆ ಅರ್ಥ ಮಾಡಬೇಕು ಅಂತ ಅದರ ತಾತ್ಪರ್ಯ. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ. ಅವರು ಪೂರ್ವ ಪಕ್ಷದವರು ತಮ್ಮ ಪಟ್ಟು ತಮ್ಮ ಅಭಿಪ್ರಾಯವನ್ನ ಬಲಪಡಿಸ್ತಾ ಇದ್ದಾರೆ. ನಚ ಸರ್ವಾತ್ರ ಪೂರ್ವ ಪಕ್ಷ ಪಿಬಂತಾವಿತಿ ದ್ವಿವಚನ ಶ್ರುತೆ ನಚ ಸರ್ವಾತೃತ್ವೇನ ತದ್ಬಾಧ ಶ್ರುತೆ ನಿರವಕಾಶತ್ವಾತ್. ಈಗ ಪೂರ್ವ ಪಕ್ಷದವರು ಸಿದ್ಧಾಂತಿಗಳು ಹೇಳ್ತಾರೆ, ಪರಮಾತ್ಮ ಸರ್ವವನ್ನೂ ತಿಂತಾನೆ ಅಂತ ಇರೋದ್ರಿಂದ ಕರ್ಮಫಲವನ್ನು ಅವನೇ ತಿಂತಾನೆ ಅಂತ ಹೇಳ್ಬೇಕಾಗ್ತದಲ್ವಾ ಅಂತಂದ್ರೆ ಹಾಗಲ್ಲ. ಶ್ರುತೆ ನಿರವಕಾಶತ್ವಾತ್. ಕಾಟಕೋಪನಿಷತ್ತು ಸ್ಪಷ್ಟವಾಗಿ ಹೇಳಿದೆ ಇಬ್ರು ಅಂತ. ಆ ಇಬ್ರು ಅಂತ ಇರೋದ್ರಿಂದ ನೀವು ಪರಮಾತ್ಮ ಮತ್ತು ಅವನ ಜೊತೆಗೆ ಇನ್ನೊಬ್ಬ ಅಂತಾನೆ ಅರ್ಥ ಮಾಡಬೇಕು. ಕರ್ಮ ಬಂಧ ವಿದುರಸ್ಯ ಈಶ್ವರಸ್ಯ ಕರ್ಮಫಲ ಭೋಗ ಅಯೋಗಾಚ್ಯ. ಕರ್ಮ ಬಂಧನವೇ ಇಲ್ಲ ಭಗವಂತನಿಗೆ, ಆದ್ರಿಂದ ಕರ್ಮದ ಫಲವನ್ನು ಅವನು ಸ್ವೀಕಾರ ಮಾಡುವುದು ಅಂದ್ರೆ ಹೇಗೆ? ಅದು ಸರಿಯಾಗೋದಿಲ್ಲ. ಆದ್ರಿಂದ ಪರಮಾತ್ಮ ಜೀವ ಅಂತ ಇಬ್ರು ಅರ್ಥ ಮಾಡಬೇಕು, ಮುಖ್ಯವಾಗಿ ಜೀವನಿಗೆ ಹೊಂದಬೇಕು ಅಂತ ಅವ್ರದ್ದು ಪೂರ್ವಪಕ್ಷ ಮತ್ತಷ್ಟು ಮುಂದುವರಿತದೆ. ಕರ್ಮ ಬಂಧನ ರಹಿತನಾದ ಭಗವಂತನಿಗೆ ಕರ್ಮಫಲ ಭೋಕ್ತೃತ್ವ ಇರುವುದು ಸಾಧ್ಯವೇ ಇಲ್ಲ, ಅದು ಜೀವನಿಗೆ ಬರಬೇಕು. ಮತ್ತೆ ನೀವೇ ದ್ವಾಸುಪರ್ಣ ಅನ್ನುವ ಅಥರ್ವಣ ಶ್ರುತಿಯಲ್ಲಿ ದ್ವಾಸುಪರ್ಣ ಸುಯುಜಾ ಸಖಾಯ ಇಬ್ರು ಇದ್ದಾರೆ ಅಂತ ಹೇಳಿದ್ದೀರಿ. ಈ ದೇಹದಲ್ಲಿ ಇಬ್ರು ಇದ್ದಾರೆ ಅಂತ ಹೇಳಿದ್ದೀರಿ. ಅಲ್ಲಿ ಒಬ್ಬ ಅನಶ್ನನ್ಯ ವಿಚಾಕಶೇತಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ. ಒಬ್ಬ ಆ ಕರ್ಮದ ಫಲವನ್ನ ಅತ್ತಿ ತಿಂತಾ ಇದ್ದಾನೆ, ಅನಶ್ನನ್ ಅನ್ಯ ಇನ್ನೊಬ್ಬನು ತಿಂತಾ ಇಲ್ಲ ಅಂತ ಒಪ್ಕೊಂಡಿದ್ದೀರಿ ನೀವೇ. ಅಲ್ಲಿ ಅನಶ್ನನ್ ಅನ್ಯ ತಿಂದೇ ಇದ್ರು ಕೂಡ ಸುಖವಾಗಿದ್ದಾನೆ ಅಂತ ಒಪ್ಕೊಂಡಿದ್ದೀರಿ. ಅದೇ ತಿನ್ನದೇ ಸುಖವಾಗಿರುವವನು ಯಾರು? ನೀವೇ ಹೇಳಿದಂತೆ ಪರಮಾತ್ಮ. ಆದ್ರಿಂದ ಅವನು ಏನನ್ನೂ ತಿಂತಾನೇ ಇಲ್ಲ ಅಂತ ಅವರ ಪ್ರಶ್ನೆ. ಆದ್ರಿಂದ ಇಲ್ಲಿ ನೀವು ಪರಮಾತ್ಮನನ್ನ ಇಲ್ಲಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಫಲಾತೃತ್ವ ಅಂತ ಅನ್ನೋದು ಅವನಿಗೆ ಬರುವುದೇ ಸಾಧ್ಯ ಇಲ್ಲ ಅಂತ ಅವರ ಅಭಿಪ್ರಾಯ. ಆದ್ರೆ ಒಂದು ಪ್ರಶ್ನೆ ಆ ಪೂರ್ವಪಕ್ಷದವ್ರ ಮೇಲೂ ಬರ್ತದೆ. ನಚೈವಂ ಜೀವೇಶ ಗ್ರಹಣೇಪಿ ಅನುಪಪತ್ತಿ. ಇದೊಂದು ವಾಕ್ಯ ನೋಡೋಣ ಇವತ್ತು. ಜೀವಸ್ಯ ಭೋಕ್ತೃತ್ವೇನ ತತ್ಸಹಿತ ಈಶ್ವರೇ ಛತ್ರಿನ್ಯಾಯೇನ ಭೋಗ ಉಪಚಾರ ಉಪಪತ್ತೇ. ಅಲ್ಲಿವರೆಗೆ ನೋಡೋಣ. ಈಗ ಪೂರ್ವ ಪಕ್ಷದವ್ರು ಏನ್ ಹೇಳಿದ್ರು? ಪರಮಾತ್ಮ ಕರ್ಮ ಫಲವನ್ನು ಸ್ವೀಕಾರ ಮಾಡುವುದೇ ಇಲ್ಲ ಅಂತ ಅಥರ್ವಣ ಉಪನಿಷತ್ತಿನಲ್ಲೂ ಇದೆ. ಆದ್ರಿಂದ ಪರಮಾತ್ಮನಿಗೆ ಅದು ಹೊಂದುವುದೇ ಇಲ್ಲ, ಜೀವನಿಗೆ ಹೊಂದಬೇಕು ಅಂತ ನೀವು ಪೂರ್ವಪಕ್ಷ ಮಾಡ್ತಾ ಇದ್ದೀರಿ. ಸರಿ, ಈಗ ಅಲ್ಲಂತೂ ದ್ವಿವಚನ ಇದೆ. ಆ ದ್ವಿವಚನಕ್ಕೆ ಏನ್ ಅರ್ಥ ಮಾಡಬೇಕು ಅಂತ ಇಬ್ರು ಕೂಡ ಈಗ ಆಲೋಚನೆ ಮಾಡ್ತಿದ್ದೀರಿ. ಜೀವ ಮತ್ತು ಈಶ್ವರ ಇಬ್ಬರನ್ನು ಕೂಡ ಇಟ್ಕೊಂಡ್ರೆ ಅದು ಸರಿ ಹೋಗ್ತದೋ ಇಲ್ಲೋ ಅಂತ ವಿಚಾರ ನಡೆದಿದೆ. ಈಗ ನೀವು ಪೂರ್ವ ಪಕ್ಷದವರಾದ್ರೂ ಕೂಡ ಆ ದ್ವಿವಚನಕ್ಕೆ ಏನ್ ಅರ್ಥ ಹೇಳಬೇಕು, ನಾವೇನ್ ಅರ್ಥ ಹೇಳ್ತೀವಿ ಅಂತ ಅನ್ನೋದು ಮುಂದಿನ ವಿಚಾರ ಆಯ್ತು. ಈಗ ನೀವು ಪೂರ್ವ ಪಕ್ಷದವರಾದ್ರೂ ಕೂಡ
ದ್ವಿವಚನಕ್ಕೆ ಜೀವ ಮತ್ತು ಈಶ್ವರ ಅಂತ ಇಬ್ಬರ ಅರ್ಥ ಹೇಳ್ತೇನೆ. ನಚೈವಂ ಜೀವಗ್ರಹಣೇಪಿ, ಪೂರ್ವ ಪಕ್ಷದವರು ಹೇಳಿದಂತೆ ಜೀವ ಮತ್ತು ಈಶ್ವರ ಇಬ್ಬರನ್ನೂ ಇಟ್ಕೊಂಡ್ರು ಕೂಡ ಅಲ್ಲಿ ತೊಂದರೆ ಬರ್ತದಲ್ಲ, ಅದನ್ನ ಪರಮಾತ್ಮ ಆ ಫಲವನ್ನು ಸ್ವೀಕಾರ ಮಾಡ್ತಿಲ್ಲ ಅಂತ ನೀವೇ ಪೂರ್ವ ಪಕ್ಷದವರು ಅಂತೀರಿ. ಹಾಗಾದ್ರೆ ಪಿಬಂತವು ಇಬ್ರು ಕುಡಿತಾ ಇದ್ದಾರೆ ಅಂತ ಅಲ್ಲಿ ಬಂದಿದೆಯಲ್ಲ, ಮತ್ತೆ ಅದನ್ನು ನೀವು ಪೂರ್ವ ಪಕ್ಷದವರು ಹೇಗೆ ಹೊಂದಿಸ್ತೀರಿ? ನೀವೀಗ ಮಾತಾಡ್ತಾ ಇದ್ದೀರಿ ಜೀವನೇ ಕರ್ಮಫಲ ಸ್ವೀಕಾರ ಮಾಡ್ತಾನೆ, ಪರಮಾತ್ಮ ಮಾಡೋದಿಲ್ಲ ಅಂತ. ಹಾಗಾದ್ರೆ ಪಿಬಂತವು ಅನ್ನೋ ಮಾತಿಗೆ ನೀವೇನು ಅರ್ಥ ಹೇಳ್ತೀರಿ ಅಂತ ಪೂರ್ವ ಪಕ್ಷದ ಮೇಲೂ ಒಂದು ಪ್ರಶ್ನೆ ಬರ್ತದಲ್ಲ. ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಈ ವಸ್ತುತಃ ಕರ್ಮದ ಫಲವನ್ನು ಭೋಗ ಮಾಡುವವನು ಯಾರು? ಜೀವ. ಅವನ ಜೊತೆಗಿರುವಂತಹ ಈ ಪರಮಾತ್ಮನನ್ನು ಕೂಡ ಅಲ್ಲಿ ಸುಮ್ಮನೆ ವರ್ಣನೆ ಮಾಡಿದ್ದಾರೆ ಅಷ್ಟೇ, ಅವನೇನು ಸ್ವೀಕಾರ ಮಾಡ್ತಿಲ್ಲ. ಅದು ಹೇಗೆ ಅಂದ್ರೆ, ಈಗ ಒಂದು ಗುಂಪು ದೂರದಲ್ಲಿ ಹೋಗ್ತಾ ಇದೆ, ಮಳೆ ಬರ್ತಾ ಇದೆ ಅಥವಾ ಬಿಸಿಲಿದೆ, ಅವಾಗ ಅವರು ಕೈಯಲ್ಲಿ ಛತ್ರಿಗಳನ್ನ ಇಟ್ಕೊಂಡಿದ್ದಾರೆ. ನೀವು ಇಲ್ಲಿದ್ದವ್ರು ಏನಂತೀರಿ? ಮನೆಯಲ್ಲಿ ಕೂತವ್ರು ನೋಡಿ ಅಲ್ಲಿ ಛತ್ರಿನೋ ಯಾಂತಿ, ಛತ್ರಿ ಕೊಡೆ ಹಿಡ್ಕೊಂಡವ್ರು ಕೆಲವರು ಹೋಗ್ತಾ ಇದ್ದಾರೆ, ನೀವು ಅವ್ರ ಜೊತೆ ಹೋಗ್ರಿ ಅಥವಾ ಅವ್ರನ್ನ ಕರೀರಿ ಅಂತ ಹೀಗೆಲ್ಲ ಹೇಳ್ತೀವಿ. ಛತ್ರಿಣಃ ಅಂದ್ರೆ ಅದು ಛತ್ರಂ ಏಷಾಂ ಅಸ್ತಿ ಇತಿ ಛತ್ರಿಣಃ, ಛತ್ರ ಉಳ್ಳಂತಹ ವ್ಯಕ್ತಿಗಳು ಅಂತ ಅದ್ರ ತಾತ್ಪರ್ಯ. ಅಲ್ಲಿ ಸ್ವಾರಸ್ಯ ಏನಾಗಿರ್ತದಂದ್ರೆ, ಸುಮಾರು 6 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಒಂದು 6 ಜನನೋ 5 ಜನನೋ ಗುಂಪಿನಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಎಲ್ಲರ ಕೈಯಲ್ಲೂ ಛತ್ರ ಇರ್ಲೇಬೇಕಂತ ಏನಿಲ್ಲ. ಒಂದು 3 ಜನರ ಕೈಯಲ್ಲಿ ಛತ್ರ ಇದ್ದಾಗ ಆ 3 ಜನನೇ ಹೊಂದಾಣಿಕೆ ಮಾಡ್ಕೊಂಡು, ಆ 3 ಛತ್ರಗಳನ್ನೇ ಹೊಂದಾಣಿಕೆ ಮಾಡ್ಕೊಂಡು 5 ಜನ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಹೀಗೆ 5 ಜನರ ಛತ್ರಿ ಇಲ್ಲದೆ ಹೋದ್ರೂ ಕೂಡ ಇಲ್ಲಿ ಮನೆಯಲ್ಲಿ ಕೂತವ್ರು ಏನಂತಾರೆ, ನೋಡಿ ಅಲ್ಲಿ ಛತ್ರಿಗಳು ಹೋಗ್ತಾ ಇದ್ದಾರಲ್ಲ ಛತ್ರವನ್ನು ಇಟ್ಕೊಂಡವರು ಅಂತಂದ್ರೆ, 5 ಜನನು ಇಟ್ಕೊಳ್ಳದೆ ಇದ್ರೂ ಕೂಡ 3 ಜನ ಛತ್ರವನ್ನು ಇಟ್ಕೊಂಡಿದ್ರು ಉಳಿದವರಿಗೂ ಅದು ಅನ್ವಯಿಸ್ತದೆ. ಸಾಮಾನ್ಯವಾಗಿ ಹೀಗೆಲ್ಲ ಒಂದು ಲೋಕದಲ್ಲಿ ಹೇಳ್ತಾರೆ, ನೋಡಿ ಅಲ್ಲಿ ಕೆಲವು ಬಿಳಿ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದಾರೆ ಅಂತ. ಸರಿ, ಅಲ್ಲಿ ಒಬ್ಬ ಅವನು ಕರಿ ಬಟ್ಟೆ ಹಾಕೊಂಡಿದ್ರು ಕೂಡ ಅದೇನು ದೊಡ್ಡ ವಿಷಯ ಅಲ್ಲ. ಮೆಜಾರಿಟಿ ಆಫ್ ದಮ್ ಬಿಳಿ ಬಟ್ಟೆ ಹಾಕೊಂಡಿದ್ದಾರೆ ಅಂತ ಅರ್ಥ, ಮೆಜಾರಿಟಿ ಆಫ್ ದಮ್ ಕೈಯಲ್ಲಿ ಛತ್ರ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಹಾಗೆ ಈ ಜೀವ ಮತ್ತು ಈಶ್ವರ ಇವರಿಬ್ಬರನ್ನು ಗಮನಿಸಿದಾಗ, ಜೀವ ಕರ್ಮದ ಫಲವನ್ನು ಸ್ವೀಕಾರ ಮಾಡ್ತಿದ್ದಾನೆ, ಪರಮಾತ್ಮವನ್ನು ಸ್ವೀಕಾರ ಮಾಡಿಲ್ಲದೆ ಇರಬಹುದು. ಆದರೆ ಛತ್ರಿ ನ್ಯಾಯೇನ ಛತ್ರಿನೋ ಯಾಂತಿ ಎಂಬ ವಾಕ್ಯದಲ್ಲಿ ಹೇಗೋ ಹಾಗೆ ಇಲ್ಲಿಯೂ ಕೂಡ ಭೋಗ ಉಪಚಾರ ಉಪಪತ್ತೇ, ವಸ್ತುತಃ ಭೋಗ ಅನ್ನೋದು ಲಿಟರಲಿ ಅಕ್ಷರಶಃ ಇರುವುದು ಜೀವನಲ್ಲಿ, ಭಗವಂತನಲ್ಲಿ ಅದಿಲ್ಲ. ಆದರೆ ಔಪಚಾರಿಕವಾಗಿ ಅವನಲ್ಲೂ ಕೂಡ ಭೋಗ ಅಂತ ಅನ್ನೋದು ಬರಬಹುದು. ಔಪಚಾರಿಕವಾಗಿ ಭೋಗ ಬರುವುದು ಅಂದ್ರೆ ಇಲ್ಲ ಅಂದ್ರೆ ಅದರ ತಾತ್ಪರ್ಯ. ಅದನ್ನೆಲ್ಲ ಕರ್ಮ ಬಂಧ ವಿದುರಸ್ಯ ಅನ್ನೋದನ್ನ ಗೀತಾ ಭಾವದೀಪ ಟಿಪ್ಪಣಿಯಲ್ಲೆಲ್ಲ ಬರೆದಿದ್ದಾರೆ. ಉಕ್ತಂ ಹಿ ಗೀತಾ ಭಾಷ್ಯೆ 729ನೇ ಪುಟದಲ್ಲಿ, ಯಹ ಕರ್ಮಾಪಿ ನಿಯಮಯತಿ, ಯಾವ ಭಗವಂತ ಕರ್ಮವನ್ನು ನಿಯಮನ ಮಾಡ್ತಾನೋ, ಕಥಂ ತತ್ ತಂ ಬಧ್ನಾತಿ, ಅದು ಅವನನ್ನ ಕಟ್ಟಿ ಹಾಕುವುದು ಹೇಗೆ ಅಂತ ಹೀಗೆಲ್ಲ ಅವನು ಕರ್ಮವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಅನ್ನೋದ್ರ ಬಗ್ಗೆ ವರ್ಣನೆ ಇದೆ ಅಂತ ಅದರ ತಾತ್ಪರ್ಯ. ಮುಂದೆ ಈ ಛತ್ರಿ ಅಂತಿದೆ ನೋಡ್ರಿ, ಬಂದು ಛತ್ರಿ ಅಚ್ಛತ್ರಿ ಸಮುದಾಯ ಛತ್ರಿಣೋ ಗಚ್ಚತಿ ಇತಿ ಯಥಾ ಉಕ್ತಿ ತಥಾ ಇತ್ಯರ್ಥ. ಒಂದು ಸಮುದಾಯದಲ್ಲಿ ಕೆಲವರು ಛತ್ರಿಗಳಿದ್ದಾರೆ, ಕೆಲವು ಛತ್ರಿಗಳು ಇಲ್ಲದೆ ಇದ್ದವರಿದ್ದಾರೆ. ಛತ್ರಿ ಇಲ್ಲದೆ ಇದ್ದವರು ಇಬ್ಬರದು ಸಮುದಾಯ ಇದೆ. ಅದು ಹೇಳುವಾಗ ಮಾತ್ರ ಛತ್ರಿಣೋ ಯಾಂತಿ ಅಂತ ಹೇಳ್ತಾರೆ. ಛತ್ರವನ್ನು ಇಟ್ಕೊಂಡಿದ್ದವರು ಹೋಗ್ತಿದ್ದಾರಲ್ಲ ಅವ್ರನ್ನ ನೋಡ್ರಿ ಅಂತ ಹೇಳ್ತಾರೆ. ಹಾಗೆ ಛತ್ರಿ ಮತ್ತು ಅಛತ್ರಿಗಳ ಸಮುದಾಯ ಇದ್ರೂ ಕೂಡ ಅಲ್ಲಿ ಛತ್ರಿಣೋ ಯಾಂತಿ ಅಂತ ಹೇಗೆ ಹೇಳ್ತಾರೋ ಹಾಗೆ ಭೋಕ್ತಾ ಜೀವ, ಅಭೋಕ್ತಾ ಪರಮಾತ್ಮ, ಅವರಿಬ್ಬರು ಸಮುದಾಯವನ್ನು ಹೇಳುವಾಗ ಈ ಅಭೋಕ್ತ ಕರ್ಮಫಲ ಭೋಕ್ತಾ ಪಿಬಂತವು ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಇದು ಪರಮಾತ್ಮಂದೇ ಲಕ್ಷಣ ಆಗಲಿಲ್ಲ, ಪರಮಾತ್ಮನ ಲಕ್ಷಣ ಜೀವನಲ್ಲಿಯೂ ಬಂತು ಅಂತ ಪೂರ್ವಪಕ್ಷ ದೃಢ ಆಯಿತು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.